ಎಲ್ಲರಿಗೂ ನಮಸ್ಕಾರ. ಅಪ್ಪು ಫ್ಯಾನ್ ಸ್ಮಿತಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡಿ ತೋರಿಸ್ಲಿಕ್ಕೆ ಹೊರಟಿರೋದು ಹುರಿಗಡಲೆ ಲಾಡು, ಅಂದರೆ ನಾವು ಪುಟಾಣಿ ಲಾಡು ಅಂತ ಕರಿತೇವೆ. ಇದನ್ನು ನಾವು ಹೇಗೆ ಮಾಡೋದು ಅಂತ ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ. ಬನ್ನಿ ಫ್ರೆಂಡ್ಸ್, ನೋಡೋಣ. ಮೊದಲನೇದಾಗಿ ನಾನು ಸ್ವಲ್ಪ ಶೇಂಗಾವನ್ನು ತೆಗೆದುಕೊಂಡು ಹುರ್ಕೊಡ್ತಾ ಇದ್ದೇನೆ. ಹಾಗೆ ಅದನ್ನು ಮಿಕ್ಸಿ ಪಾತ್ರೆಗೆ ಹಾಕಿ ಸ್ವಲ್ಪ ತರಿತರಿಯಾಗಿ ಬೀಸ್ಕೊಂಡು ಸೈಡ್ ಇಟ್ಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಬಿಳಿ ಎಳ್ಳು, ಸ್ವಲ್ಪ ಕರಿ ಎಳ್ಳು ಇದರನ್ನು ಸಹ ನಾನು ಹುರ್ಕೊಂಡು ತರಿತರಿಯಾಗಿ ಬೀಸ್ಕೊಂಡು ಸೈಡ್ ಇಟ್ಕೊಂಡಿದ್ದೇನೆ. ಹಾಗೆ ಒಣ ಕೊಬ್ಬರಿ ಇದನ್ನು ನಾನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ ಮಿಕ್ಸಿ ಪಾತ್ರೆಗೆ ಹಾಕಿ ಅದನ್ನು ತರಿತರಿಯಾಗಿ ಬೀಸ್ಕೊಂಡು ಸೈಡ್ ಇಟ್ಕೊಂಡಿದ್ದೇನೆ. ಹಾಗೆ ಪುಟಾಣಿ ಇದನ್ನು ಸಹ ನಾನು ಮಿಕ್ಸಿ ಪಾತ್ರೆಗೆ ಹಾಕಿ ಪೌಡರನ್ನಾಗಿ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ ಫ್ರೆಂಡ್ಸ್, ಪೌಡರನ್ನಾಗಿ ಮಾಡಿ ಇಟ್ಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಏಲಕ್ಕಿಯನ್ನು ಹಾಕಿ ಸೈಡ್ ಇಟ್ಕೊಳ್ತೇನೆ. ನೋಡಿ ಫ್ರೆಂಡ್ಸ್, ಶೇಂಗಾವನ್ನು ತೆಗೆದುಕೊಂಡು ತರಿತರಿಯಾಗಿ ಬೀಸ್ಕೊಂಡು, ಹಾಗೆ ಎಳ್ಳನ್ನು ತೆಗೆದುಕೊಂಡು ಅದನ್ನು ಸಹ ತರಿತರಿಯಾಗಿ ಬೀಸ್ಕೊಂಡು, ಕೊಬ್ಬರಿಯನ್ನು ತೆಗೆದುಕೊಂಡು ಅದನ್ನು ಸಹ ತರಿತರಿಯಾಗಿ ಬೀಸ್ಕೊಂಡು, ಹಾಗೆ ಪುಟಾಣಿಯನ್ನು ಸಹ ತೆಗೆದುಕೊಂಡು ಅದನ್ನು ಪೌಡರನ್ನಾಗಿ ಮಾಡಿ ಸೈಡ್ ಇಟ್ಕೊಂಡಿದ್ದೇನೆ. ಹಾಗೆ ನಾನು ಒಂದು ಪಾತ್ರೆಗೆ ಬೆಲ್ಲವನ್ನು ಹಾಕಿ ಕುದಿಸ್ತಾ ಇದ್ದೇನೆ ಫ್ರೆಂಡ್ಸ್. ಬೆಲ್ಲವನ್ನು ಹಾಕಿ ಕುದಿಸ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಎಲ್ಲ ಸಾಮಗ್ರಿಗಳನ್ನು ಅದಕ್ಕೆ ಹಾಕಿ ಈಗ ನಾವು ಮಾಡ್ಕೊಂಡಿರುವಂತಹ ಎಲ್ಲ ಪೌಡರನ್ನು ಹಾಕಿ ಅದಕ್ಕೆ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಪೂರ್ತಿಯಾಗಿ ಮಿಕ್ಸ್ ಆಗಿದೆ. ಅದನ್ನು ನಾವು ಒಂದು ಪಾತ್ರೆಗೆ ಹಾಕಿಕೊಂಡು ಒಂದು ಲಡ್ಡು ಆಕಾರಕ್ಕೆ ತೆಗೆದುಕೊಂಡು ಬರಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ನಮ್ಮ ಪ್ರಸಾದದ ರೆಸಿಪಿ ಆಗಿದೆ ಫ್ರೆಂಡ್ಸ್. ನೀವು ಯಾವುದೇ ಪೂಜೆಗೆ ಇದನ್ನು ಪ್ರಸಾದವನ್ನಾಗಿ ಮಾಡಲಿಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದೇನೆ ಫ್ರೆಂಡ್ಸ್. ನಿಮಗೆ ಸುಲಭವಾಗಿ ಹಾಗೆ ತುಂಬ ಬೇಗನೆ ಆಗುವ ಈ ಪ್ರಸಾದ ರೆಸಿಪಿ ನೀವು ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇದ್ದೇನೆ ಫ್ರೆಂಡ್ಸ್. ತುಂಬ ಚೆನ್ನಾಗಾಗ್ತದೆ ಈ ಲಡ್ಡು, ಪ್ರಸಾದಕ್ಕಂತೂ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇದನ್ನು ನಾವು ಬೇಗನೆ ಮಾಡಿಕೊಳ್ಳಲಿಕ್ಕೆ ತುಂಬ ಚೆನ್ನಾಗಾಗಿರುತ್ತೆ ಫ್ರೆಂಡ್ಸ್. ನೀವು ಸಹ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಹೇಗೆ ಲಡ್ಡು ಬರ್ತಾ ಇದೆ ಅಂತ. ತುಂಬ ಚೆನ್ನಾಗಿ ಈ ಲಡ್ಡು ಬರ್ತಾ ಇದೆ ಫ್ರೆಂಡ್ಸ್. ಇದು ಪ್ರಸಾದ ರೆಸಿಪಿಗೆ ತುಂಬ ಒಳ್ಳೆಯದಾಗಿದೆ. ನೋಡಿ ಫ್ರೆಂಡ್ಸ್, ಲಡ್ಡು ತುಂಬ ಚೆನ್ನಾಗಿ ಬಂದಿದೆ. ನೀವು ಸಹ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಾಗಿದೆ ಅಂತ ಹೇಳಿ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಥ್ಯಾಂಕ್ ಯು.